ಕೆಡಿ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಸೇರಿ 4ರನ್ನ ಮತ್ತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 3ನೇ ಬಾರಿಗೆ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಪ್ರಮುಖ 16 ಅಂಶಗಳನ್ನ ಪೊಲೀಸರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಸ್ಟಡಿಗೆ ಪಡೆಯೋ ಮುನ್ನ ಕಸ್ಟಡಿಯನ್ನ ಯಾಕಾಗಿ ಪಡಿತಾ ಇದ್ದೀವಿ, 16 ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಪೊಲೀಸರು. ಅಷ್ಟಕ್ಕೂ 3ನೇ ಬಾರಿಗೆ ಕಸ್ಟಡಿಗೆ ಪಡೆದಿದ್ದು ಯಾಕೆ, ಅವೆಲ್ಲ ಕಾರಣಗಳನ್ನ ಮೆನ್ಷನ್ ಮಾಡಿದ್ದಾರೆ. ಯಾವೆಲ್ಲ ಕಾರಣಗಳನ್ನ ಕೊಟ್ಟು ಹಾಗಾದ್ರೆ ಕಸ್ಟಡಿಗೆ ಪಡೆದಿದ್ದಾರೆ, ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿರುವಂತಹ ಮಾಹಿತಿ ಏನೇನು, ಪವರ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಒಂದಷ್ಟು ಕಾರಣಗಳನ್ನ ಕೊಟ್ಟು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ಯಾವೆಲ್ಲ ಕಾರಣಗಳಿಗಾಗಿ ಮತ್ತೆ ನಾವು ಕಸ್ಟಡಿಗೆ ಪಡಿತಾ ಇದ್ದೇವೆ ಅನ್ನೋದನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಬಹಳ ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡಲಾಗಿದೆ. 16 ಪ್ರಮುಖ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಅಲ್ಲಿ ಗಮನಿಸ್ತಾ ಇದ್ದೀವಿ 2ನೇ ಅಂಶ, ಯಾಕಾಗಿ ಮತ್ತೆ ಕಸ್ಟಡಿಗೆ ಪಡೆದಿರೋದು, ಹಣ ಸಿಕ್ಕಿದೆ, ಹಣ ಪತ್ತೆಯಾಗಿದೆ 37 ಲಕ್ಷ ಪ್ಲಸ್ 3 ಲಕ್ಷ, ಅದರ ಬಗ್ಗೆ ತನಿಖೆ ಆಗಬೇಕು, ಅದರ ಮೂಲ ಏನು ಅನ್ನೋದು ಗೊತ್ತಾಗಬೇಕು. ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿರೋದ್ರಿಂದ ಮತ್ತೆ ಈಗ ಪಡೆದಿದ್ದಾರೆ ಕಸ್ಟಡಿಗೆ. ಅಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ, ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಈಗ ಕಸ್ಟಡಿಗೆ ಪಡೆದಿರೋದು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ. 19ನೇ ತಾರೀಕಿನಂದು A2 ಆರೋಪಿ ಆಗಿರುವಂತಹ ದರ್ಶನ್, ಆತನ ಮನೆಯಿಂದ 37,40,000 ರೂಪಾಯಿ ನಗದು ಹಣ ಕ್ಯಾಶ್ ಸಿಕ್ಕಿದೆ. ಅದರ ಮೂಲ ಗೊತ್ತಾಗಬೇಕು. ಜೊತೆಗೆ ತನ್ನ ಹೆಂಡತಿಗೂ ಕೂಡ ನೀಡಿದಂತ 3 ಲಕ್ಷವನ್ನ ಕೂಡ ಪೊಲೀಸರು 19ನೇ ತಾರೀಕಿನಂದೇ ವಶಪಡಿಸಿಕೊಂಡಿದ್ದಾರೆ. ಅದರ ಮೂಲದ ಬಗ್ಗೆ ಆರೋಪಿಯಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕು, ಅಂದ್ರೆ ದರ್ಶನ್ನಿಂದ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಅವರು ಈಗಾಗಲೇ ಯಾವುದೇ ತನಿಖೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಯಾವುದೇ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಸಿಗ್ತಾ ಇಲ್ಲ, ಅದರ ಮೂಲಗಳು ಗೊತ್ತಾಗಬೇಕು. ಅದರ ಜೊತೆಯಲ್ಲಿ 7ನೇ ಅಂಶ ಅಲ್ಲಿ ಮೆನ್ಷನ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಪ್ರಕರಣದ A10 ಆರೋಪಿ ಮೊಬೈಲ್ ಫೋನ್ನಲ್ಲಿ ಅತಿ ಮುಖ್ಯವಾದ ಸಾಕ್ಷ್ಯಾಧಾರ ದೊರೆತಿದೆ, ಅದನ್ನ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ A10 ಆರೋಪಿ ಏನಿದ್ದಾನೆ ಆತ ಇನ್ನೂ ಕೂಡ ಬಾಯ್ ಬಿಟ್ಟಿಲ್ಲ. ಆತನ ಉಪಸ್ಥಿತಿ ಬೇಕು, ಆತನನ್ನು ಕೂಡ ಕಸ್ಟಡಿಗೆ ಪಡಿತಾ ಇದ್ದೀವಿ, ವಿಚಾರಣೆ ಮಾಡಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಕೂಡ ಕಳಿಸಿದ್ದಾರೆ. ಆದರೆ ಅದರಲ್ಲಿ ಏನಿದೆ, ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ಅನ್ನೋದಿದೆ, ಏನಿದೆ ಅನ್ನೋದನ್ನ ತನಿಖೆಯ ನಂತರದಲ್ಲಿ ಗೊತ್ತಾಗಬೇಕಾಗಿದೆ. ಇನ್ನು ಪ್ರಕರಣದ A2 ಆರೋಪಿ ಆಗಿರುವಂತ ಆರೋಪಿ ಜೊತೆಗೆ A10 ಮತ್ತು A13 ಆರೋಪಿಗಳ ಮುಖಾಂತರ ತಮ್ಮ ಕೃತ್ಯವನ್ನ ಮರೆಮಾಚೋದಕ್ಕೆ ಸಾಕ್ಷ್ಯ ನಾಶ ಮಾಡಿದ್ದಾರೆ. ಜೊತೆಗೆ A16 ಆರೋಪಿಗೆ 5 ಲಕ್ಷ ಹಣವನ್ನ ಕೂಡ ನೀಡಿದ್ದಾರೆ. ಈ ಹಣವನ್ನ A16 ಆರೋಪಿ ಏನಿದ್ದಾನೆ ಆತ ಪಡೆದುಕೊಂಡು ತನ್ನ ಸ್ನೇಹಿತನಿಗೂ ಕೂಡ ನೀಡಿದ್ದಾನೆ. ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಹಾಗಾಗಿ ಇವರೆಲ್ಲರನ್ನೂ ಕೂಡ ಕಸ್ಟಡಿಗೆ ಪಡಿತಾ ಇದ್ದೀವಿ ಅನ್ನುವಂಥ ಮಾತನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಹೇಳಿದ್ದಾರೆ. ಎರಡು ಬಾರಿ ಕಸ್ಟಡಿಗೆ ನೀಡಿದಾಗಲೂ ಕೂಡ ದರ್ಶನ್ ಗ್ಯಾಂಗ್ ನಕ್ರಾ ಮಾಡ್ತಾ ಇದೆ. ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. 3ನೇ ಬಾರಿ ಈಗ ಕಸ್ಟಡಿಗೆ ಪಡೆದಿರೋದು, ಆದ್ರೆ 2 ಬಾರಿ ಕಸ್ಟಡಿಗೆ ಪಡೆದಾಗ್ಲೂ ಕೂಡ ನಕ್ರಾ ಮಾಡ್ತಾ ಇದೆ. 17 ಆರೋಪಿಗಳ ಪೈಕಿ ದರ್ಶನ್ ಸೇರಿ 4 ಕಸ್ಟಡಿಗೆ. ವಿಚಾರಣೆಗೆ ಸಹಕರಿಸ್ತಾ ಇಲ್ಲ, ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇಲ್ಲ, ತನಿಖೆ ಆಗಬೇಕಾಗಿದೆ. ಈ ಆರೋಪಿಗಳ ನಾಟಕದ ಕುರಿತು ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಕೊಲೆಗೆ ಸಂಬಂಧಿಸಿದಂತ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ 4, ಅವರಿಂದ ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬೇಕು. ದರ್ಶನ್ ಸೇರಿ 4 ಕಸ್ಟಡಿಗೆ ಬೇಕೇ ಬೇಕು ಅನ್ನುವಂತ ವಾದವನ್ನ ಮಂಡಿಸಿದ್ದಾರೆ ವಕೀಲರು. ಇನ್ನು ನಿರ್ಮಾಪಕರದ್ದು ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗೋಗಿದೆ. ಅವ್ರದ್ದು ಒಂದು ರೀತಿ ಪರಿಸ್ಥಿತಿ. 2ನೇ ಬಾರಿ ಕಸ್ಟಡಿ ಕೊಟ್ಟಂತ ಸಂದರ್ಭದಲ್ಲಿ ದರ್ಶನ್ ಗ್ಯಾಂಗ್ ಬಹಳ ನಕ್ರ ಮಾಡ್ತಾ ಇದೆ. ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಆತನ ಅತ್ಯಾಪ್ತ ವಿನಯ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಧನ್ರಾಜ್ ಆಗಿರ್ಬೋದು, ನೌಟಂಕಿ ಆಟಗಳನ್ನು ಆಡ್ತಾ ಇದ್ದಾರೆ. ಹಾಗಾಗಿ ಮತ್ತಷ್ಟು ತನಿಖೆಯನ್ನು ನಡೆಸಬೇಕು, ಉತ್ತರವನ್ನು
ತಗೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮತ್ತೆ ಕಸ್ಟಡಿಗೆ ಪಡಿತಾ ಇದ್ದೀವಿ ಅನ್ನುವಂಥ ಮಾತನ್ನ ಈಗ ವಾದ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಮತ್ತೆ ಕಸ್ಟಡಿಗೆ ಪಡೆದಿರೋದು ಕಾರಣಗಳನ್ನ ಕೂಡ ಬಹಳ ಬಲವಾದಂಥ ಕಾರಣಗಳನ್ನ ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಹಣದ ಮೂಲ ಆಗಿರ್ಬೋದು, ಸಾಕ್ಷ್ಯನಾಶ ಆಗಿರ್ಬೋದು, ಜೊತೆಗೆ ಮೊಬೈಲ್ನಲ್ಲಿ ಸಿಕ್ಕಿರುವಂಥ ಒಂದಷ್ಟು ಸಾಕ್ಷ್ಯಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೀಬೇಕು ಅನ್ನುವಂಥದ್ದು ಮೆನ್ಷನ್ ಆಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಸಂದರ್ಭದಲ್ಲಿ? ಅಶ್ವಿನಿ, ಮೂರನೇ ಬಾರಿಗೆ ಹೀಗಾಗಿ 4 ಜನ ಆರೋಪಿಗಳನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯ ಕೂಡ ಕಲೆ ಹಾಕಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ನಿನ್ನೆ ಕೂಡ ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸಹಕಾರಿಯಾಗುವಂತಹ ಉತ್ತರಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಕೂಡ ನಿನ್ನೆ ವಾದವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ 2 ದಿನ ಹೆಚ್ಚುವರಿಯಾಗಿ ಒಂದು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಸೊ ಹಣವನ್ನು ಹತ್ಯೆ ಮಾಡಿದ ನಂತರ ಹಣವನ್ನು ಕೊಡುವಂತಹ ಕೆಲಸ ಆಗಿರ್ಬೋದು, ಮೊಬೈಲನ್ನು ಎಸೆದಿರುವುದಾಗಿರ್ಬೋದು, ಮತ್ತು ಸಾಕ್ಷ್ಯನಾಶಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ಎಲ್ಲ ಮೂಲಗಳನ್ನು ಕೂಡ ಹುಡುಕೋದಕ್ಕೆ ಪೊಲೀಸರು ಈಗ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಕೇವಲ 2 ದಿನಗಳು ಮಾತ್ರ, ಇವತ್ತು ಮತ್ತು ನಾಳೆ ಸಂಜೆ 5 ಗಂಟೆಗೆ ಅವರನ್ನು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಹಣವನ್ನು ಮೊನ್ನೆ ದರ್ಶನ್ ಮನೆಯಲ್ಲಿದ್ದಂಥ ಹಣ ಕೂಡ ಸೀಸ್ ಆಗಿದೆ. ಸುಮಾರು 70ಕ್ಕೂ ಅಧಿಕ ಲಕ್ಷ ಹಣ ಬಂದಿರುವಂಥದ್ದು. ಈ ಹಣವನ್ನು ಕೊಟ್ಟವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ಗೊತ್ತಾಗ್ತಾ ಇರೋದು. ಮೋಹನ್ ರಾಜ್ ಎನ್ನುವಂಥ ವ್ಯಕ್ತಿಯಿಂದ ಹಣವನ್ನು ಪಡೆದಿದ್ದಾರೆ, ಅಂದರೆ ಕೃತ್ಯ ನಡೆದ ನಂತರ ಈ ಒಂದು ಹಣವನ್ನು ಪಡೆದುಕೊಂಡಿದ್ದಾರೆ. ಹಣವನ್ನು ಆರೋಪಿಗಳು ಏನಿದ್ದಾರೆ ಈ ಒಂದು ಮೃತದೇಹವನ್ನು ಸಾಗಿಸೋದಕ್ಕೆ ಮತ್ತು ಸರೆಂಡರ್ ಆಗೋದಕ್ಕೆ ಯಾರು ಒಪ್ಕೊಂಡಿರ್ತಾರೆ, ಸೊ ಅವರಿಗೆ ಹಣವನ್ನು ಕೊಡಬೇಕು ಅಂತ ಹೇಳಿ ಹಣವನ್ನು ಹೊಂದಿಸುವ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೋಹನ್ ರಾಜ್ ಏನಿದ್ದಾರೆ ಈತ ಹಣವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಆ ಒಂದು ವ್ಯಕ್ತಿಗೆ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ವಿಚಾರಣೆಗೆ ಕರೀತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಸೊ ಹಣವನ್ನು ಯಾವ ಉದ್ದೇಶಕ್ಕಾಗಿ ಕೊಟ್ಟರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇನ್ನು ಪ್ರದ್ಯೂಷ್ ಏನಿದ್ದಾನೆ ಈತ ಕೂಡ ಏನು ಒಂದು ಈ ಒಂದು ದರ್ಶನ್ನ ಒಂದು ಗ್ಯಾಂಗ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ವ್ಯಕ್ತಿ ಆಗಿರುವಂಥದ್ದು. ಮೊಬೈಲ್ಗಳನ್ನು ತೆಗೆದುಕೊಂಡು ಎಸೆದಿದ್ದ. ಸೊ ಮೊಬೈಲ್ ಇನ್ನೂ ಕೂಡ ರಿಕವರಿ ಆಗಿಲ್ಲ, ಸೊ ಸಿಗಲೇ ಇಲ್ಲ. ಇನ್ನು ಮೊಬೈಲ್ಗಳು ಎರಡೂ ಕೂಡ ಅಲ್ಲೇ ಏನು ಮೃತಪಟ್ಟಂಥ ವ್ಯಕ್ತಿ ಏನಿದ್ದಾರೆ ರೇಣುಕಾಸ್ವಾಮಿ ದೇಹವನ್ನು ಎಲ್ಲಿ ಎಸೆದಿದ್ರು, ಸೊ ಆ ಒಂದು ರಾಜಕಾಲುವೆಯಲ್ಲಿ ಕೂಡ ಈ ಒಂದು 2 ಮೊಬೈಲ್ಗಳು ಕೂಡ ಮಿಸ್ ಆಗಿರುವಂಥದ್ದು. ಎಷ್ಟೇ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಅಂಶಗಳನ್ನು ಹೊರತುಪಡಿಸಿದ್ರೆ ಯಾವುದನ್ನು ಕೂಡ ಈತ ಹೇಳ್ತಾ ಇಲ್ಲ. ಇನ್ನು ಧನರಾಜ್ ಏನಿದ್ದಾನೆ ಈತ ಈ ಪ್ರಕರಣದ ಪ್ರಮುಖ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಈತ ಒಂದು ಕರೆಂಟ್ ಶಾಕನ್ನು ಕೊಟ್ಟೋದಕ್ಕೆ ಕೂಡ ಇಂಪಾರ್ಟೆಂಟ್ ಆಗ್ತಾನೆ. ಅಂದರೆ ಈ ಮೆಗ್ಗರ್ ಏನಿದೆ ಅದನ್ನು ಬಳಸಿ ಕೂಡ ದೇಹದ ವಿವಿಧ ಭಾಗಗಳಿಗೆ ಆತನಿಗೆ ಕರೆಂಟ್ ಶಾಕನ್ನು ಕೊಟ್ಟಿರುವಂಥದ್ದು. ಸಾಕಷ್ಟು ಬಾರಿ ಹಲ್ಲೆಯನ್ನು ಮಾಡ್ತಾರೆ. ನಿತ್ರಾಣಗೊಂಡ ಸಂದರ್ಭದಲ್ಲಿ ಆತನನ್ನು ಎಬ್ಬಿಸುವ ಒಂದು ಉದ್ದೇಶದಾಗಿ ಆತನನ್ನು ಈ ಒಂದು ಕರೆಂಟ್ ಶಾಕ್ ಕೊಟ್ಟಂಥ ವೇಳೆಯಲ್ಲಿ ಆತ ಮೇಲೆ ಎದ್ದೇಳ್ತಾನೆ, ಮತ್ತೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಒಂದು ಧನರಾಜ್ ಏನಿದ್ದಾನೆ ಈತನನ್ನು ವಿಚಾರಣೆ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆತನ ಹೇಳಿಕೆಗಳು ಕೂಡ ದಾಖಲಿಸಿಕೊಳ್ಬೇಕು. ಆತ ಮೆಗ್ಗರನ್ನು ಎಲ್ಲಿಂದ ಖರೀದಿ ಮಾಡಿದ್ದ, ಈತನಿಗೆ ಕೊಟ್ಟವರು ಯಾರು, ಈ ಹಿಂದೆ ಏನಾದರೂ ಬೇರೆ ವ್ಯಕ್ತಿಗಳಿಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಇದನ್ನು ಬಳಸಿದ್ರಾ, ಸೊ ಏನಕ್ಕೆ ಈ ಥರ ಉದ್ದೇಶ ಏನಿತ್ತು ಅನ್ನೋದು. ಅಂದರೆ ಸಾಕಷ್ಟು ಬಾರಿ ಈ ಒಂದು ಶೆಡ್ ಏನಿದೆ ಇದರಲ್ಲಿ ಒಂದು ಫೈನಾನ್ಸ್ ವ್ಯವಹಾರ ಆಗ್ತಾ ಇತ್ತು. ಒಂದು ಸೀಸ್ ಆದಂಥ ವೆಹಿಕಲ್ ಹಣವನ್ನು ಕೊಟ್ಟು ಏನು ಒಂದು ಫೈನಾನ್ಸ್ ಮಾಡ್ತಾ ಇದ್ರು, ಆ ವೆಹಿಕಲ್ಗಳ ಓನರ್ಗಳು ಏನಾದರೂ ಹಣವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ವೆಹಿಕಲ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತು ನಮ್ಮ ಒಂದು ಪವರ್ ಟಿವಿಯಲ್ಲೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ವಿಡಿಯೋವನ್ನು ಕೂಡ ಮಾಡಿದ್ರಿ. ಈ ಸ್ಟೋನಿ ಬ್ರೂಕ್ ವಿನಯ್ ಏನಿದ್ದಾನೆ ಈತ ಕೂಡ ಒಂದು ಸಾಕಷ್ಟು ಹಲ್ಲೆಯನ್ನು ಮಾಡ್ತಾನೆ. ಇಂತಹ ಘಟನೆಗಳು ಸಾಕಷ್ಟು ಬಾರಿ ಆಗಿರುವುದು. ಎಸ್ ವೆಂಕಟೇಶ್, ಅದರ ಜೊತೆಯಲ್ಲಿ ಗಮನಿಸ್ತಾ ಇರೋದಾದ್ರೆ ಈ 2 ಬಾರಿ ಕಸ್ಟಡಿಗೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯ ತನಿಖೆಗೆ ಸ್ಪಂದಿಸ್ತಾ ಇಲ್ಲ, ಸಹಕಾರ ನೀಡ್ತಾ ಇಲ್ಲ, ಉತ್ತರಗಳು ಬರ್ತಾ ಇಲ್ಲ. ಈಗ 3ನೇ ಬಾರಿ ಕಸ್ಟಡಿಗೆ ಪಡೆದಿರೋದು. ಈಗ ಯಾವ ರೀತಿಯಾಗಿ ಹಾಗಾದ್ರೆ ತನಿಖೆಯನ್ನು ನಡೆಸ್ತಾರೆ? ಮುಂದೆಯೂ ಕೂಡ ಸಹಕಾರ ನೀಡದೇ ಇದ್ದಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ? ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಹೌದು ಅಶ್ವಿನಿ, ಏನಂತ ಹೇಳಿದ್ರೆ 17 ಜನ ಆರೋಪಿಗಳಲ್ಲಿ ಕೂಡ ಸಾಕಷ್ಟು ಜನ ವಿಚಾರಣೆಯನ್ನು ಮಾಡ್ತಾ ಇದ್ರು. ತದನಂತರ 4 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರು. ನಿನ್ನೆ ಕೂಡ ಒಂದು 10 ಜನವನ್ನು ಕೊಟ್ಟರು. ಈಗ 4 ಜನ ಏನಿದ್ದಾರೆ ಅವರನ್ನು ಒಂದು ವಿಚಾರಣೆ ಮಾಡ್ತಾ ಇರೋದು 3ನೇ ಬಾರಿಗೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳು ಪ್ರಮುಖ ಆರೋಪಿಗಳು ಕೂಡ ಆಗಿರುವಂಥದ್ದು ಇವರು. ಈ ಹಿನ್ನೆಲೆಯಲ್ಲಿ 2 ದಿನಗಳ ಕಸ್ಟಡಿಗೆ ಹೆಚ್ಚುವರಿಗೆ ಪಡೆದುಕೊಂಡಿದ್ದಾರೆ. ಇವರಿಂದ ಇನ್ನಷ್ಟು ಮಾಹಿತಿಗಳು ಬೇಕು ಅನ್ನೋಂಥ ಉದ್ದೇಶಕ್ಕಾಗಿ. ಒಂದು ವೇಳೆ ಏನಾದರೂ ಕೊಡದೇ ಇದ್ದರೆ ಮತ್ತೆ ಬಾಡಿ ವಾರೆಂಟ್ ಮೇಲೆ ಕೂಡ ಪಡೆದುಕೊಳ್ಳುವ ಸಾಧ್ಯತೆಗಳಿರುವಂಥದ್ದು. ನಾಳೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ತದನಂತರ ಅವರನ್ನು ಸೋಮವಾರ ಅಥವಾ ಮಂಗಳವಾರ ಬಾಡಿ ವಾರೆಂಟ್ ಮೇಲೆ ಮತ್ತೆ ಒಂದು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಈ ಪ್ರಕರಣ ಸಾಕಷ್ಟು ಗಂಭೀರತೆ ಇರೋದ್ರಿಂದಾಗಿ ಸಾಕ್ಷಿಗಳ ಪ್ರಮುಖ ಆಗ್ತಾ ಇದೆ. ಇನ್ನು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ಕೂಡ ಇದೆ ಅಂತ ಹೇಳ್ತಾ ಇರೋದು. ಈ ಒಂದು ಪ್ರಕರಣವನ್ನು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿರ್ಬೋದು, ಸೊ ಆತ ಬಾಡಿಯನ್ನು ವಿಲೇವಾರಿ ಮಾಡಿದಂಥ ಟೈಮ್ನಲ್ಲಿ ಆಗಿರ್ಬೋದು, ಪ್ರತ್ಯಕ್ಷದರ್ಶಿಗಳು ಇದ್ದಾರೆ. ಅವರ ಹೇಳಿಕೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನಿನ್ನೆ ಕೂಡ ಒಂದು ರಿಮೈಂಡ್ ಅಪ್ಲಿಕೇಶನಲ್ಲಿ ಸಲ್ಲಿಸಿದ್ರು. ಆ ಹಿನ್ನೆಲೆಯಲ್ಲಿ ಕೂಡ ಹೇಳಿಕೆಗಳು ದಾಖಲಿಸಬೇಕಾಗುತ್ತೆ. ಬಾಡಿ ವಾರೆಂಟ್ ಮೇಲೆ ಪಡೆಯುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. Thank you.